ರಾಹುಲ್ ಗಾಂಧಿ ಅವರ ಇನ್ಸ್ಟಾಗ್ರಾಂನಲ್ಲಿನ ಆಸ್ಕ್ ಮಿ ಎನಿಥಿಂಗ್ ಪೋಸ್ಟ್ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಮೇಲ್ನೋಟಕ್ಕೆ ಇದು ಸಾಮಾಜಿಕ ಜಾಲತಾಣದ ಸಾಮಾನ್ಯ ಸಂವಾದದ ಪ್ರಯತ್ನದಂತೆ ಕಾಣಬಹುದು. ಆದರೆ ಅದರ ರಾಜಕೀಯ ಅರ್ಥವನ್ನ ಗಮನಿಸಿದ್ರೆ ಇದು ಯುವ ಮತದಾರರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಹೊಸ ಪ್ರಯತ್ನವೇ ಅನ್ನುವಂತಹ ಪ್ರಶ್ನೆ ಎದುರಾಗ್ತದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. 2014ಕ್ಕೂ ಮೊದಲು ದೇಶದ ರಾಜಕೀಯದಲ್ಲಿ ರಾಹುಲ್ ಗಾಂಧಿ ಅವರನ್ನ ದೊಡ್ಡ ಯುವ ಸಮೂಹ ಸುತ್ತುವರೆದಿತ್ತು. ಆದರೆ 2014ರ ನಂತರ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ರಾಜಕೀಯವಾಗಿ ಹೊಸ ನಿರೂಪಣೆಯನ್ನ ಕಟ್ಟಿತು. ಅಭಿವೃದ್ಧಿ, ನವಭಾರತ, ಯುವಶಕ್ತಿ ಮತ್ತು ಬಲಿಷ್ಠ ನಾಯಕತ್ವದಂತಹ ರಾಜಕೀಯ ಸಂದೇಶಗಳು ಯುವ ಮತದಾರರ ದೊಡ್ಡ ವರ್ಗವನ್ನ ಬಿಜೆಪಿಯತ್ತ ಸೆಳೆದಿತ್ತು. ಸಾಮಾಜಿಕ ಜಾಲತಾಣಗಳನ್ನು ಕೂಡ ರಾಜಕೀಯ ಸಂವಹನದ ಪ್ರಮುಖ ಪ್ಲಾಟ್ಫಾರ್ಮ್ಗಳನ್ನಾಗಿ ಬಳಸಿಕೊಂಡಂತಹ ಬಿಜೆಪಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗಿಂತ ವೇಗವಾಗಿ ಡಿಜಿಟಲ್ ಪಾಲಿಟಿಕ್ಸ್ನ ಭಾಷೆಯನ್ನ ಅಳವಡಿಸಿಕೊಂಡಿತ್ತು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಪರಿಸ್ಥಿತಿಯಲ್ಲಿ ಕೆಲವು ಬದಲಾವಣೆಗಳ ಲಕ್ಷಣಗಳು ಗೋಚರಿಸ್ತಾ ಇವೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಡೆದಂತಹ ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿ ಸಂಘಟನೆಗಳು ನಡೆಸಿರುವಂತಹ ಪ್ರತಿಭಟನೆ ಭಾರತೀಯ ರಾಜಕೀಯದಲ್ಲಿ ಹೊಸ ಮುನ್ನೋಟವನ್ನ ತೋರಿಸ್ತಾ ಇದೆ. ಯುವಕರ ನಿರೀಕ್ಷೆಗಳು ಬದಲಾಗ್ತಿವೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಇಂದಿನ ಯುವ ಜನತೆಯ ರಾಜಕೀಯ ಆದ್ಯತೆಗಳನ್ನ ಕೇವಲ ರಾಷ್ಟ್ರವಾದ ಅಥವಾ ನಾಯಕತ್ವದ ಪ್ರಶ್ನೆಗಳಿಗೆ ಸೀಮಿತಗೊಳಿಸಲಾಗುವುದಿಲ್ಲ. ನಿರುದ್ಯೋಗ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಅನಿಶ್ಚಿತತೆ, ಶಿಕ್ಷಣದ ವೆಚ್ಚ, ಸಾಮಾಜಿಕ ಅಸಮಾನತೆ, ಉದ್ಯೋಗದ ಗುಣಮಟ್ಟ, ಆರ್ಥಿಕ ಅವಕಾಶಗಳು ಅಥವಾ ಸಬಲೀಕರಣ ಮತ್ತು ಭವಿಷ್ಯದ ಭದ್ರತೆ, ಇವು ಯುವಕರ ರಾಜಕೀಯ ಚರ್ಚೆಯ ಕೇಂದ್ರದಲ್ಲಿರುವಂತಹ ಪ್ರಶ್ನೆಗಳು. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಮಾಜಿಕವಾಗಿ ಹಿಂದುಳಿದಂತಹ ವರ್ಗಗಳು ಮತ್ತು ಆರ್ಥಿಕ ಅಸಮಾನತೆ ಕುರಿತು ಮಾತನಾಡ್ತಿರೋದಿದೆಯಲ್ಲ, ಅದು ನಿಜಕ್ಕೂ ಗಮನಾರ್ಹ ಸಂಗತಿ ಅಂತ ಕಾಣಿಸ್ತಾ ಇದೆ. ಇದು ಸ್ವತಃ ದೊಡ್ಡ ಮತ ಬ್ಯಾಂಕ್ ನಿರ್ಮಿಸ್ತದೆ ಅಂತ ಹೇಳೋದಕ್ಕೆ ಈಗಲೇ ಸಾಧ್ಯ ಇಲ್ಲ. ಆದರೆ ರಾಜಕೀಯ ಸಂವಹನದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನ ಇದು ಸೂಚಿಸಬಹುದು ಅಂತ ಕಾಣಿಸ್ತಾ ಇದೆ. ಈ ರೀತಿಯ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಯುವಕರು ಕೇವಲ ಮತದಾರರು ಅಂತ ನೋಡುವ ಬದಲು ಅವರನ್ನ ನೇರವಾಗಿ ಪ್ರಶ್ನಿಸುವ ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸುವ ರಾಜಕೀಯ ಸಂಸ್ಕೃತಿಯನ್ನ ನಿರ್ಮಿಸುವುದಕ್ಕೆ ರಾಹುಲ್ ಗಾಂಧಿ ಅವರ ಈ ಪ್ರಯತ್ನ ಸಾಧ್ಯವೇ? ಆಸ್ಕ್ ಮಿ ಎನಿಥಿಂಗ್ ಮಾದರಿಯ ಸಂವಾದದ ರಾಜಕೀಯ ಮಹತ್ವ ಏನು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇದು ಕೇವಲ ಇನ್ಸ್ಟಾಗ್ರಾಮ್ನ ತಂತ್ರವೇ? ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗುವುದು ಅಥವಾ ಅದು ಚುನಾವಣಾ ಮತವಾಗಿ ಪರಿವರ್ತನೆ ಆಗುವುದು ಎರಡು ವಿಭಿನ್ನ ಸಂಗತಿಗಳು. ರಾಹುಲ್ ಗಾಂಧಿ ಅವರ ಮುಂದಿರುವಂತಹ ನಿಜವಾದಂತಹ ಸವಾಲು ಯೂಟ್ಯೂಬು ಅಥವಾ ಎಕ್ಸ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಜನಪ್ರಿಯತೆ ಗಳಿಸೋದಲ್ಲ, ಆ ಡಿಜಿಟಲ್ ಸಂಪರ್ಕವನ್ನ ತಳಮಟ್ಟದ ರಾಜಕೀಯ ಸಂಘಟನೆಗೆ ಪರಿವರ್ತಿಸೋದು. ಯುವ ಜನರೊಂದಿಗೆ ನೇರವಾಗಿ ಮಾತನಾಡೋದು ಸುಲಭ, ಆದರೆ ಅವರ ಸಮಸ್ಯೆಗಳನ್ನ ಸಂಘಟಿತ ರಾಜಕೀಯ ಬೇಡಿಕೆಗಳಾಗಿ ಪರಿವರ್ತಿಸೋದು ಕಷ್ಟ. ಅದನ್ನ ಮಾಡುವಲ್ಲಿ ರಾಹುಲ್ ಗಾಂಧಿ ಅವರು ಯಶಸ್ಸು ಆಗ್ತಾರಾ? ಕಾಂಗ್ರೆಸ್ ಈ ಅಂತರವನ್ನ ತುಂಬುವುದಕ್ಕೆ ಸಾಧ್ಯ ಆದ್ರೆ ಅಥವಾ ರಾಹುಲ್ ಗಾಂಧಿ ಅವರು ಈ ಅಂತರವನ್ನ ತುಂಬುವುದಕ್ಕೆ ಸಾಧ್ಯ ಆದ್ರೆ ಸಾಮಾಜಿಕ ಜಾಲತಾಣದ ಸಂವಾದ ಕೇವಲ ಇಮೇಜ್ ನಿರ್ಮಾಣದ ಪ್ರಯತ್ನವಾಗದೆ ಹೊಸ ರಾಜಕೀಯ ನೆಲೆಯನ್ನ ನಿರ್ಮಿಸುವಂತಹ ಸಾಧನ ಆಗಬಹುದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ರಾಹುಲ್ ಗಾಂಧಿ ಅವರ ರಾಜಕೀಯ ಪಯಣದ ಒಂದು ಪ್ರಮುಖ ಅಂಶ ಅವರ ಮೇಲಿದ್ದಂತಹ ಪಪ್ಪು ಎನ್ನುವಂತಹ ವ್ಯಂಗ್ಯಾತ್ಮಕ ರಾಜಕೀಯ ಚಿತ್ರಣ. ಒಂದು ಕಾಲದಲ್ಲಿ ಈ ಚಿತ್ರಣ ಇದೆಯಲ್ಲ, ಬಿಜೆಪಿಯವರು ಸೃಷ್ಟಿಸಿರುವಂತಹ ಪಪ್ಪು ಚಿತ್ರಣ ಸಾಮಾಜಿಕ ಜಾಲತಾಣದ ರಾಜಕೀಯದಲ್ಲಿ ಅವರ ವಿರುದ್ಧ ಪರಿಣಾಮಕಾರಿಯಾಗಿ ಬಳಸಲ್ಪಟ್ಟಿತ್ತು. ಆದರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಭಾರತ್ ಜೋಡೋ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ
ಹಾಗೂ ಸಂಸತ್ತಿನ ಒಳಗೆ ಮತ್ತು ಹೊರಗಿನ ಅವರ ನಿರಂತರ ರಾಜಕೀಯ ಚಟುವಟಿಕೆಗಳು ಆ ಪಪ್ಪು ಚಿತ್ರಣವನ್ನ ಬದಲಾಯಿಸಲು ಪ್ರಯತ್ನಿಸಿವೆ. ಇನ್ನು ರಾಹುಲ್ ಗಾಂಧಿಯವರ ರಾಜಕೀಯ ಭಾಷೆಯನ್ನ ಗಮನಿಸಬೇಕಾಗತ್ತೆ ನಾವು. ಅವರು ಆಡುವಂತಹ ಮಾತುಗಳು, ಅವರ ಡಾಟಾ ಬೇಸ್ಡ್ ಚರ್ಚೆಗಳು, ಇವೆಲ್ಲವನ್ನ ಗಮನಿಸಬೇಕಾಗತ್ತೆ. ಅಸಮಾನತೆ, ಸಾಮಾಜಿಕ ನ್ಯಾಯ, ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಅಧಿಕಾರದ ಕೇಂದ್ರೀಕರಣ ಮುಂತಾದ ಪ್ರಶ್ನೆಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಇದು ಅವರ ರಾಜಕೀಯ ವ್ಯಕ್ತಿತ್ವದಲ್ಲಿ ಆಗಿರುವಂತಹ ಬದಲಾವಣೆಯೇ ಅಥವಾ ರಾಜಕೀಯ ಪರಿಸ್ಥಿತಿಗೆ ತಕ್ಕಂತೆ ರೂಪಿಸಿಕೊಂಡಂತಹ ಹೊಸ ತಂತ್ರವೇ ಎನ್ನುವುದನ್ನು ಕಾಲವೇ ನಿರ್ಧರಿಸುತ್ತದೆ. ಮೋದಿಯವರ ನಂತರದಲ್ಲಿ ರಾಜಕೀಯದಲ್ಲಿ ರಾಹುಲ್ಗೆ ಅವಕಾಶವಿದೆಯೇ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ಉದ್ಭವ ಆಗುತ್ತೆ. ಒಂದೆಡೆ ಬಲಿಷ್ಠ ಕೇಂದ್ರ ನಾಯಕತ್ವದ ಮಾದರಿ ಇದ್ರೆ, ಮತ್ತೊಂದೆಡೆ ಹೆಚ್ಚು ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ, ಸಂಸ್ಥೆಗಳ ಸ್ವಾಯತ್ತತೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಮೇಲೆ ಒತ್ತು ನೀಡುವಂತಹ ಪರ್ಯಾಯ ರಾಜಕೀಯವನ್ನ ಕಾಂಗ್ರೆಸ್ ಮುಂದಿಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಭಾರತೀಯರ ಮುಂದೆ, ಭಾರತೀಯ ನಾಗರಿಕರ ಮುಂದೆ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಈ ಪರ್ಯಾಯ ರಾಜಕೀಯಕ್ಕೆ ಯುವ ಜನತೆ ಎಷ್ಟು ಸ್ಪಂದಿಸ್ತದೆ ಎಂಬುದೇ ಮುಂದಿನ ಹಂತದ ಪ್ರಮುಖ ಪ್ರಶ್ನೆ. ಇನ್ನು ಯುವಕರು ಮತ್ತೆ ರಾಹುಲ್ ಗಾಂಧಿ ಅವರತ್ತ ತಿರುಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದಕ್ಕೆ ಈಗಲೇ ಖಚಿತವಾದಂತಹ ಉತ್ತರವನ್ನು ನೀಡುವುದು ರಾಜಕೀಯವಾಗಿ ಒಂದು ಅತಿರೇಕ ಆಗಬಹುದು. ಯುವ ಜನತೆ ಏಕರೂಪದ ಮತದಾರರ ಸಮೂಹ ಅಲ್ಲ. ಅದು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾನೆ ಇರುತ್ತೆ, ಅವರ ಮನಸ್ಸು ಬದಲಾಗ್ತಾನೆ ಇರುತ್ತೆ. ನಗರ ಯುವಕರು, ಗ್ರಾಮೀಣ ಯುವಕರು, ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಮೊದಲ ಬಾರಿಗೆ ಮತವನ್ನ ಚಲಾಯಿಸುವವರು, ಪ್ರತಿಯೊಬ್ಬರ ರಾಜಕೀಯ ಆದ್ಯತೆ ವಿಭಿನ್ನ, ಅದು ಬದಲಾಗ್ತಾನೆ ಇರುತ್ತೆ. ಆದರೆ ಒಂದು ವಿಷಯ ಮಾತ್ರ ಇಲ್ಲಿ ಸ್ಪಷ್ಟ. ಇಂದು ನನ್ನ ಭವಿಷ್ಯ ಏನು ಎನ್ನುವ ಪ್ರಶ್ನೆಯಾಗಿ ಬದಲಾಗ್ತಿದ್ರೆ ಅದು ಭಾರತೀಯ ರಾಜಕೀಯಕ್ಕೆ ಮಹತ್ವದ ಬದಲಾವಣೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಈ ಬದಲಾವಣೆಯನ್ನ ರಾಹುಲ್ ಗಾಂಧಿ ರಾಜಕೀಯವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯ ಆದರೆ ಅದು ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಇಡೀ ವಿರೋಧ ಪಕ್ಷದ ರಾಜಕೀಯಕ್ಕೆ ಹೊಸ ಅವಕಾಶವನ್ನ ಸೃಷ್ಟಿಸಬಹುದು ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಆಸ್ಕ್ ಮೀ ಎನಿಥಿಂಗ್ಗಿಂತ ದೊಡ್ಡದಂತಹ ಪ್ರಶ್ನೆಗಳು ಏನಂತಂದ್ರೆ, ರಾಹುಲ್ ಗಾಂಧಿ ಯುವಕರ ಪ್ರಶ್ನೆಗಳಿಗೆ ಉತ್ತರಿಸುವುದು ಒಂದು ಸಂಗತಿ, ಆದರೆ ಯುವಕರ ಪ್ರಶ್ನೆಗಳನ್ನ ರಾಜಕೀಯ ಕಾರ್ಯಕ್ರಮಗಳನ್ನಾಗಿ ಮಾಡುವುದು ಅಥವಾ ಯೋಜನೆಗಳನ್ನಾಗಿ ಮಾಡುವುದು ಮತ್ತೊಂದು ಸಂಗತಿ. ಅವು ಏನಂತಂದ್ರೆ, ನಿರುದ್ಯೋಗದ ಬಗ್ಗೆ ಮಾತನಾಡುವುದಾದ್ರೆ ಉದ್ಯೋಗ ಸೃಷ್ಟಿಗೆ ಸ್ಪಷ್ಟ ಯೋಜನೆ ನಿಮ್ಮಲ್ಲಿ ಏನಿದೆ. ಶಿಕ್ಷಣದ ಬಗ್ಗೆ ಮಾತನಾಡುವುದಾದ್ರೆ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ಮತ್ತು ಗುಣಮಟ್ಟದ ಶಿಕ್ಷಣ ಹೇಗೆ ನೀವು ಮಾಡ್ತೀರಿ, ನಿಮ್ಮ ಸರ್ಕಾರದಿಂದ ಹೇಗೆ ಮುಂದಿಡ್ತೀರಿ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡೋದಾದ್ರೆ ಅದನ್ನ ಆಡಳಿತದ ನೀತಿಗಳಲ್ಲಿ ಹೇಗೆ ಜಾರಿಗೆ ತರಲಾಗ್ತದೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ. ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಿದಾಗ ಮಾತ್ರ ಸಾಮಾಜಿಕ ಜಾಲತಾಣಗಳ ಸಂವಾದ ಮತದಾರರ ವಿಶ್ವಾಸವಾಗಿ ಬದಲಾಗಬಹುದು. ಇನ್ನು ಹೊಸ ರಾಜಕೀಯ ಅಧ್ಯಾಯದ ಇದೊಂದು ಮುನ್ಸೂಚನೆಯೇ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದನ್ನು ನಾವು ಕಾದು ನೋಡಬೇಕು ಅಂತ ಅನ್ಸುತ್ತೆ. ರಾಹುಲ್ ಗಾಂಧಿ ಅವರ ರಾಜಕೀಯದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಒಂದು ಗಮನಾರ್ಹ ಬದಲಾವಣೆಯೇ ಕಂಡು ಬರ್ತಾ ಇದೆ. ಅವರು ಕೇವಲ ಚುನಾವಣಾ ರಾಜಕಾರಣಿಯಂತೆ ಕಾಣಿಸಿಕೊಳ್ಳುವುದಕ್ಕಿಂತ ಸರ್ಕಾರದ ನೀತಿಗಳನ್ನು ಪ್ರಶ್ನಿಸುವಂತಹ ವಿರೋಧ ಪಕ್ಷದ ಧ್ವನಿಯಾಗಿ ತಮ್ಮನ್ನ ತಾವು ಸ್ಥಾಪಿಸಿಕೊಳ್ಳುವ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ಇನ್ಸ್ಟಾಗ್ರಾಮ್ನಂತಹ ಸೋಷಿಯಲ್ ಮೀಡಿಯಾದಲ್ಲಿ ಆಸ್ಕ್ ಮೀ ಎನಿಥಿಂಗ್ ಮಾದರಿಯ ನೇರ ಸಂವಾದಗಳು ಈ ರಾಜಕೀಯ ಪ್ರಯೋಗಕ್ಕೆ ಡಿಜಿಟಲ್ ಪಾಲಿಟಿಕ್ಸ್ನ ಆಯಾಮವನ್ನ ಸೇರಿಸುವ ಹಾಗೆ ಕಾಣಿಸ್ತಾ ಇದೆ. ಯುವ ಜನತೆ ನಿಜವಾಗಿಯೂ ಕೂಡ ಈ ಪ್ರಯತ್ನಕ್ಕೆ ಸ್ಪಂದಿಸ್ತಾ ಇದೆಯಾ? ರಾಹುಲ್ ಗಾಂಧಿಯವರ ಹೊಸ ರಾಜಕೀಯ ಭಾಷೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಯ ಪ್ರಶ್ನೆಗಳನ್ನ ಮತ್ತೆ ರಾಜಕೀಯದ ಕೇಂದ್ರಕ್ಕೆ ತರಬಹುದೇ? ಮತ್ತು ಅತ್ಯಂತ ಮುಖ್ಯವಾಗಿ ಮೋದಿಯವರ ಆಡಳಿತದ ಯುಗದಲ್ಲಿ ರಾಜಕೀಯವಾಗಿ ದೂರ ಸರಿದಿದ್ದಂತಹ, ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅವರಿಂದ ದೂರ ಸರಿದಿದ್ದಂತಹ ಯುವ ಸಮೂಹದ ಒಂದು ಭಾಗ ಮತ್ತೆ ರಾಹುಲ್ ಗಾಂಧಿಯವರತ್ತ ಮುಖ ಮಾಡ್ತಿದ್ರೆ ಅದು ಕೇವಲ ಕಾಂಗ್ರೆಸ್ನ ಪುನರುತ್ಥಾನವೇ ಅಥವಾ ಭಾರತೀಯ ರಾಜಕೀಯದ ದಿಕ್ಕಿನಲ್ಲೇ ನಡೀತಾ ಇರುವಂತಹ ನಿಧಾನವಾದಂತಹ ಬದಲಾವಣೆಯ ಸೂಚನೆಯೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನ
ಇನ್ಸ್ಟಾಗ್ರಾಮ್ನ ಲೈಕ್ಸ್ ಅಥವಾ ವ್ಯೂಸ್ ನೀಡೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಮತಪೆಟ್ಟಿಗೆಯೇ ಅಂತಿಮ ಉತ್ತರವನ್ನ ನೀಡ್ತದೆ. ಕಾದ್ ನೋಡೋಣ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ ಮತ್ತು ಮತದಾರರು ಯಾವ ರೀತಿಯಾಗಿ ಬದಲಾಗ್ತಾರೋ ಅಥವಾ ಇಲ್ವೋ ಏನು ಎತ್ತ ಅನ್ನೋದರ ಬಗ್ಗೆ ವಿಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಚುನಾವಣಾ ರಾಜಕೀಯ ಕಾರ್ಯತಂತ್ರಗಳನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ಗಮನಿಸ್ತಾ ಹೋಗೋಣ ಈ ರಾಜಕೀಯ ಬೆಳವಣಿಗೆಗಳನ್ನ. ಥ್ಯಾಂಕ್ ಯು ಸೋ ಮಚ್. ಈ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.